ಎಲ್ಲವನ್ನು ಒಂದೇ ಒಂದು ಮಾತಿನಿಂದ ಪರಿಹರಿಸಬೇಕಾಗಿದ್ದ ನೀನು ಏಕಮಾತ್ಮನಾದೆ. ಹೋಗಲಿ ಬಿಡು ತಾಯಿ, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿದರೆ ನಾನು ಪರಮ ಪಾಪಿ ಆಗುವೆನಮ್ಮ, ಪರಮ ಪಾಪಿ ಆಗುವೆನು ಅಮ್ಮ. ಇಷ್ಟು ದಿನಗಳ ಮೇಲಾದರೂ ಮಗನ ಮೇಲೆ ನೆನಪು ಬಂತಲ್ಲ, ಕರುಣೆ ತೋರಿದೆಯಲ್ಲ. ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ ಅಮ್ಮ? ಅಮ್ಮ ನೀನು ಏನೆಲ್ಲ ಮಾತನಾಡಬೇಡಕ್ಕಂದ. ಮೊದಲೇ ನೊಂದು ಹೋಗಿರೋ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಸೂರ್ಯದಂತೆ ನಾನು ಖಂಡಿತವಾಗಿಯೂ ತಿಳಿದಿರಲಿಲ್ಲ ಕಂದ. ಈಗ ತಾನೇ ಕೃಷ್ಣ ಪರಮಾತ್ಮನಿಂದ ನಿನ್ನ ವಿಚಾರವನ್ನು ತಿಳಿದು ನಾನು ಇಲ್ಲಿಗೆ ಬಂದಿರುವೆನು. ಬಾಲ್ಯದಲ್ಲಿ ನೀನೆಷ್ಟು ಕಷ್ಟಪಟ್ಟಿರುವೆಯೋ, ಎಷ್ಟು ನೊಂದು ಹೋಗಿರುವೆಯೋ, ಅದಕ್ಕೆಲ್ಲ ನಿನ್ನ ಹೆತ್ತ ತಾಯಿ ಅದು ನಾನೇ ಹೆತ್ತಾನೆ. ನನ್ನನ್ನು ಕ್ಷಮಿಸು ಕುಮಾರ, ನನ್ನನ್ನು ಕ್ಷಮಿಸು. ನೀನು ಈ ರೀತಿ ಮಾತನಾಡುವುದು ಬಾಲಕರಾದರಿಗೆ ಶ್ರೇಯಸ್ಕರವಲ್ಲ ತಾಯಿ, ಶ್ರೇಯಸ್ಕರವಲ್ಲ ಅಬ್ಬ. ನಾನು ಹತಭಾಗ್ಯನಮ್ಮ, ಹತಭಾಗ್ಯನು ಅಬ್ಬ. ನನ್ನ ಕರ್ಮಕ್ಕೆ ನೀನು ಹೇಳುತ್ತಾನೆ ಮಾಡಿ ಅಮ್ಮ. ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಾಶಾಲಿಗಳು ಅಮ್ಮ. ಈ ಪಾಪಿಯಾದರೆಗೆ ಅಂತಹ ಭಾಗ್ಯದಲ್ಲಿ ಬರಬೇಕು ತಾಯಿ, ಬರಬೇಕು ಅಮ್ಮ. ನಿನ್ನ ಸಹೋದರರು ಸೇರಿ ಸೌಖ್ಯವಾಗಿ ಬಾಡು. ವೈರಿಗಳದ ಅವರೊಡನೆ ಸೇರಿ ಅವರಿಗೆ ಕೇಡನ್ನು ಮಾತ್ರ ಹಾರೈಸಬೇಡ ಕಂದ, ಕೇಡನ್ನು ಹಾರೈಸಬೇಡ. ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಇದ್ದರೆ ಕೇಳುತ್ತಾಯಿ ನಡೆಸಿಕೊಡಬೇಕು. ಆದರೆ ನಾನು ಜೀವಿಸುವ ತನಕ ನನ್ನ ಸ್ವಾಮಿಗೆ ದ್ರೋಹ ಮಾತ್ರ ಹೊಡಲಾರೆ. ಲೋಕಸುಖ ಲೋಕಸುಖ ಕುಲಮಯ ಜೀವ
ಕಲ ರೋಗಿಯ ತಾಪವೇ ಮೋಕ್ಷಮಯ. ರೋಗವು ದೇಹದ ಭೋಗಫಲ ರೋಗಿಯ ತಾಪವೇ ಮೋಕ್ಷಮಯ. ಎಲೆ ಜೀವ ಜೀವ ಎಲೆ ಜೀವ. ಅಮ್ಮ, ನೀನು ವೀರ ಮಾತು, ನೀನೇ ಹೇಳು. ಪರದಾತನನ್ನು ತೊರೆಯೋದು, ಆತನು ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ನಾನು ಆತನನ್ನು ತೊರೆದರೆ ಅಮ್ಮ, ನಾನು ಕೊಲೆಪಾತಕಿದ್ದಳು ಕಡೆಯಾಗುವುದಿಲ್ಲವೇ ತಾಯಿ? ಅಮ್ಮ, ಇದರಿಂದ ನಮ್ಮ ತಂದೆ ತಾತಂದಿಯವರು ನರಕಕ್ಕೆ ಬೀಳದಿರು. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತಹ ನೀಚನನ್ನು ಇಂತಹ ಸನ್ನಿವೇಶದಲ್ಲಿ ವೀರವಾದಿ ಆದ ನೀನೆ ವಿಧ ಬೋಧನೆ ಮಾಡು ತಾಯಿ, ಮಾಡು ಅಮ್ಮ. ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲವೇ ಕಂದ, ಅವರನ್ನು ಕಾಪಾಡುವುದು ಹಿರಿಯವನಾದ ನಿನ್ನ ಕರ್ತವ್ಯ. ನೀವು 6 ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡಿ ಸಂತೋಷ ಪಡಿಬಿಡ್ಬೇಕಂದ. ಅಮ್ಮ, ಇದುವರೆಗೂ ಆ ಸಹೋದರೆಂಬ ಭಾವನೆ ನನ್ನಲ್ಲಿ ಇರಲಿಲ್ಲ ತಾಯಿ, ಇರಲಿಲ್ಲ. ಇದುವರೆಗೂ ನನ್ನಲ್ಲಿಲ್ಲ. ನೀನು ಹೆಳೆಯತನದಲ್ಲಿ ನಿಷ್ಕರ್ಣೆಯಿಂದ ಬೆಳೆಸಿದ ಸೊಸೆಯು ಪೋಷಿರದೆ ಒಣಗಿ ಹೋಗುವುದು, ಪುನಃ ಚಿಗುರುವುದು. ಮಮ ಭಯವಾಯ್ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮರು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿ ತಾಯಿ? ಬಿಡು ನಿನ್ನ ವ್ಯತೆಯನ್ನ. ಆ ಸುಯೋಧನನು ಲೋಕೈಕ ವೀರನಾದ ನೀನೆ ಪಾಂಡವರಲ್ಲಿ ಇಷ್ಟು ದ್ವೇಷವನ್ನು ಸಾಧಿಸುತ್ತಿರುವಾಗ ನಾನು ಹೇಗೆ ತಾನೇ ಭಯ ಪಡೆದಿರಲಿ? ಹೋಗಲಿ ಬಿಡು ಕಂದ. ಅವರೊಡನೆ ಕೂಡಿ ಬಾಳಲು ನಿನಗೆ ಇಷ್ಟವಿದ್ದರೆ ಇದೊಂದು ಮಾತನಾದರೂ ನಡೆಸಿಕೊಡು. ಯುದ್ಧದಲ್ಲಿ ಆದರೂ ಪರಾತ್ಮಕರಾಗಬೇಕಂತ. ಈ ಕಳ್ಳರದ ನೇಚರಲ್ಲ, ಪೌರುಷರ ತನಕ ಹೋರಾಡಿ ಅವನ ಸ್ವಾಮಿಗಾಗಿ ಬೆಳೆಯನು. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಅಮ್ಮ, ಈ ಪ್ರಪಂಚವೆಲ್ಲವೂ ನನ್ನ ದುಡಿಸಿ ಬಿಟ್ಟಾಗ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗ ರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದವರಲ್ಲವೇ ತನ್ನ ಪ್ರಾಣದಂತೆ ಹೃದಯದ ಸಕನತೆ ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ನಾನು ಹಾಜರು ತೊರೆಯುವುದು ಧರ್ಮವೇ ತಾಯಿ. ಸರ್ವದ ಆಗಲಾರದ ಮಹಾ ಆಗಲಾರದು. ಯುದ್ಧ ಭೂಮಿಯಲ್ಲಿ ಪಾಂಡವರು ನಿನ್ನ ಕೈಗೆ ಸಿಕ್ಕಿದೆ, ಆದರೆ ಅವರನ್ನು ಕೊಲ್ಲಬೇಡ, ಅವರನ್ನು ಉಳಿಸಕಂದ. ಅಮ್ಮ, ಆಗಬಹುದು ತಾಯಿ, ಯಾರು ಬೇಕಾದರೂ ಉಳಿಸುನು. ಆದರೆ ಆ ನನ್ನ ಬರುವ ವೈರಿ ಆದ ಮಾತ್ರ ಉಳಿಸಲಾರೆ. ಅವರು ನಿನ್ನ ಒಡ ಹುಟ್ಟಿದ ಸಹೋದರರೇ, ಅವರನ್ನು ಕಾಪಾಡುವುದು ಹಿರಿಯವನಾದ ನಿನ್ನ ಕರ್ತವ್ಯ ಕುಮಾರ. ಹೌದು ತಾಯಿ, ನಾನು ಹಾತೊಡಿದ್ದ ಮಾಡುವುದಲ್ಲ. ನನ್ನ ಸ್ವಾಮಿ ನೋಡಿ ಸಂತೋಷ ಬಿಟ್ಟರೆ ಆಗ ನನಗೆ ಸಾರ್ಥಕವಾಗುವುದಮ್ಮ, ಸಾರ್ಥಕವಾಗುವುದು. ಈ ಪ್ರಪಂಚದಲ್ಲಿ ನಮ್ಮಿಬ್ಬರಿಗೊಬ್ಬರಿಗೆ ಮಾತ್ರ ಸ್ಥಳಾವಕಾಶ ಉಂಟು. ಅರ್ಜುನಿಂದ ನಾನೇ ಮೃತಪಟ್ಟರು, ಒಂದು ವೇಳೆ ನನ್ನಿಂದ ಅರ್ಜುನೇ ಮೃತಪಟ್ಟರು. ಅಮ್ಮ, ನಿನಗೆ 5 ಮಕ್ಕಳು ಉಳಿಯುವರು. ಚಿಂತಿಸಬೇಡ ತಾಯಿ, ಚಿಂತಿಸಬೇಡ. ಅರ್ಜುನನ ಮೇಲೆ ನಿನಗೆ ಏಕಪ್ಪ ಇಷ್ಟೊಂದು ದ್ವೇಷ? ಹೋಗಲಿ, ಅವರು ಒಡನೆ ಕೂಡಿ ಬಾಳಲು ನಿನಗೆ ಇಷ್ಟವಿಲ್ಲ. ಇದೊಂದು ಮಾತನಾದರೂ ನಡೆಸಿಕೊಡುವೆ ಯಾಕಂದ? ಇದರಿಂದೆಲ್ಲ ಆದರೂ ಹೆತ್ತ ತಾಯಿಯ ಋಣವನ್ನು ತೀರಿಸುವೆನು, ಕೇಳುತ್ತಾಯೇ? ಸತ್ಯವಾಗಿಯೂ ನಡೆಸಿಕೊಡುವೆಯಾ? ಅಮ್ಮ, ಈ ಕರ್ಣನು ನಿನ್ನ ಮಾತು ನಡೆಸಿಕೊಡಲಾಗದ ಕಡು ಪಾಪ ಎಂದು ಭಾವಿಸಿರುವೆ ಅಮ್ಮ, ಭಾವಿಸಿರುವೆ. ಎತ್ತ ಕರುಳಿನ ಬೋಧೆಯನು ನಾಂಬಲ್ಲೆ, ಸತ್ಯ ಸಾಚಿ ಧರ್ಮವನು ನಾ ಬಿಡನಲ್ಲೇ, ಕಟ್ಟ ಕಡೆಯೋರ್ ಧರ್ಮದಾದಿಗೆ ನಾ ಬಿಡನಲ್ಲೇ, ಬಿಡು ಚಿಂತೆಯ ಜನನೇ.
ಕಂದ, ನೀನು ನಾಳಿನ ಯುದ್ಧದಲ್ಲಿ ಕಂದ, ಅಮ್ಮ ನೀನು ನಾಳಿನ ಯುದ್ಧದಲ್ಲಿ ದೊಡ್ಡ ಬಾಣವನ್ನು ದೊಡ್ಡ ಬಾಣವನ್ನು ಪುನಃ ಬೇಡ. ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ, ಕೇಳಿಬಿಟ್ಟೆ. ದುರ್ಯೋಧನ, ಈಗ ನೀನು ಅಷ್ಟದಿಕ್ಪಾಲಕರೇ, ಸೂರ್ಯಚಂದ್ರಾದಿಗಳೇ, ಮಧುಮುನಿಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಶ್ರೀಕೃಷ್ಣ ಪರಮಾತ್ಮರು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕೆತ್ತುಕೊಂಡರು. ಈಗ ನನ್ನ ಹೆತ್ತ ತಾಯಿ ಆದರೂ ದೊಡ್ಡ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಪ್ರಪಂಚ ದೈವ ಎಲ್ಲವೂ ಸಜ್ಜು ಮಾಡಲಿ ಶ್ರೀಕೃಷ್ಣ ಪರಮಾತ್ಮರ ಗೃಹೋಪಾಯವು ಫಲಿಸಿತು. ಅವಾಗಿನ್ನು ಈದಲ್ಲಿ ಜಯವಿಲ್ಲ ತಾಯಿ. ನಿಮ್ಮೆಲ್ಲರ ಸಂತೋಷವಿದ್ದಂತಾಲಿ ಹೋಗಿ ಬಾ ತಾಯಿ. ಅಮ್ಮ ಹೆತ್ತ ತಾಯಿಯ ಪ್ರಥಮ ದರ್ಶನವು ಇಂದ ಆಯಿತು. ಪುನಃ ಲಭಿಸುವುದೋ ಇಲ್ಲವೋ ಕಡೆಯದಾಗಿ ನನ್ನದೊಂದು ಮಾತು ನಡೆಸಿಕೊಡಬೇಕೆಂದು ಅದೇ ವಿನದಿಂದ ಬೇಡಿಕೊಳ್ಳುವೆನಮ್ಮ, ಬೇಡಿಕೊಳ್ಳುವೆನು. ಈ ಯುದ್ಧ ಮುಗಿಯವರೆಗೂ ನಾನು ನಿನ್ನ ಮಗನೇ ವಿಚಾರವನ್ನು ಯಾರೊಡನೆ ತಿಳಿಸಬೇಡ ತಾಯಿ, ತಿಳಿಸಬೇಡ. ಅಮ್ಮ, ಈ ಯುದ್ಧದಲ್ಲಿ ನಾನೊಂದು ವೇಳೆ ಬಿಟ್ಟಪಟ್ಟರೆ ಅಮ್ಮ, ಸತ್ಯಸಂಧರಾದ ಧರ್ಮರಾಯನ ಕೈಯಿಂದ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಬೇಡಿಕೊಳ್ಳುವೆನಮ್ಮ, ಬೇಡಿಕೊಳ್ಳುವೆನು. ಅಮ್ಮ ಸಾಮ್ರಾಜ್ಯವೇ ಉಳಿಯದೇ ನಾಶವಾಗಿ ಹೋಗಲಿ, ಉಳಿಯದೇ ನಾಶವಾಗಿ ಹೋಗಲಿ.
ಪ್ರಪಂಚದಲ್ಲಿ ದೈವ ಬಲವಿಲ್ಲದ ಮನುಷ್ಯನು ಬದುಕಿದರೂ ಪ್ರಯೋಜನವಿಲ್ಲ. ಪೌರುಷರ ತನಕ ಹೋರಾಡಿ ಅವನು ಸ್ವಾಮಿಗಾಗಿ ಉಳಿದಿದ್ದು ದೈವ ವಿಚ್ಚಿ. ವಿಧಿ ನಿನ್ನ ನೀನೆ ಅಗಡಿತ ಹೋದದ್ದು. ವಿಧಾತ ನಾಟಕವಂ ಬಲವರ ಮಾನವ ಜೀವ ಮೋಹಂಧಕಾರ ಎಲ್ಲ ಮಾಯೆ ಮಾಯಾಜಾಲ. ನಾನೇನು ಮುಂದೆ ಎದ್ದು ಓಡಾಡ್ತಾ ಇಲ್ಲ. ವಿಧಿಗೈದ ಮೋಸನಾದ ಜಗದೇ ವಿಧಿಗೈದ ಮೋಸ ಕಣ್ಣೇರು ಜಗದೇ ದಾರಿಯ ಕಾಣದ ಅಂಧನ ವಿಧಿಗೈದ ಮೋಸದಿಂದ ಗತಿಹೀನನಾದ ಜಗದೇ ವಿಧಿಗೈದ ವಿಧಿಯೇ ನನ್ನ ಕುಮಾರನಿಗೆ ಯಾವ ಅಮಂಗಳವೂ ಆಗದಿರಲಿ. ಅಮ್ಮ ಬೆಳಗಾಗುತ್ತಲೇ ಅಪಶಕುನಗಳು. ದಯಾಮಯನಿ, ನನ್ನ ಕುಮಾರನಿಗೆ ಯಾವ ಅಮಂಗಳವೂ ಆಗದಿರಲಿ. ಅಮ್ಮ, ಈ ದಿನ ಯುದ್ಧಕ್ಕೆ ಹೊರಟಿರುವರು. ನನ್ನನ್ನು ಆಶೀರ್ವದಿಸು ತಾಯಿ. ಯುದ್ಧ ಇದೆಂತ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಟ್ಟವರಾದರೂ ಯಾರು? ಅಮ್ಮ, ಈ ಭಾವಗಳಲ್ಲಿ ಶಕ್ತಿ ಇರುವ ತನಕ ಯುದ್ಧದ ಸಲುವಾಗಿ ನಾನು ಯಾರ ಅನುಮತಿಯನ್ನು ಕೇಳುವುದಿಲ್ಲ ತಾಯಿ. ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿದೇ ಮಾತು. ತಿಳಿದಿರಲು ಬಂದ ನಾನಾದರೂ ಪಾಂಡವರನ್ನು ಹೆದರಿಸಲು ಹೂಡಿದ ಆಟವೆಂದು ನಾನು ತಿಳಿದಿದ್ದೆ. ನೀನು ಈ ರೀತಿಯಾಗಿ ನ್ಯಾಯ ನೀತಿ ಮನುಷ್ಯತ್ವಕ್ಕೆ ತಿಲಾಂಜನೆಯಲ್ಲಿ ಇತ್ತು ಘೋರವಾದ ಯುದ್ಧವನ್ನು ಪ್ರಾರಂಭಿಸಿರುವೆಂದು ನಾನು ಖಂಡಿತವಾಗಿ ತಿಳಿದಿರಲಿಲ್ಲ ಕಂದ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ. ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ಎಂದಿಗೂ ನಿರ್ಮಿಸಲಿಲ್ಲ. ಬೇಡ ಕುಮಾರ, ಈಗಲಾದರೂ ನನ್ನ ಮಾತುಗಳನ್ನು ಕೇಳು. ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಡನೆ ಸಂಧಿಗೆ ಸಮ್ಮತಿಸಕಂದ. ಅಮ್ಮ, ಈ ಅಮೌರುಷ ವಾಕ್ಯಗಳನ್ನು ನಾನು ಕೇಳಿ ಕೇಳಿ ಬೇಟತ್ತಿರುವೆನು. 100 ಜನ ವೀರಪುತ್ರರನ್ನು ಹೆಟ್ಟ ವೀರಮಾತೆಯಾದ ನೀನು ಒಂದಲ್ಪದ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತುರಳಾಗಿರುವೆ. ಯುದ್ಧವು ಕ್ಷತ್ರಿಯನ ಧರ್ಮ. ನಾನಾ ಧರ್ಮವನ್ನು ಪಾಲನೆ ಮಾಡುವರು. ನನ್ನನ್ನು ಹರಿಸು ಮಾತಾ. ಕುಮಾರ, ಧರ್ಮದ ರಹಸ್ಯವನ್ನು ನೀನು ಎಂದಿಗೂ ತಿಳಿಯಲಾರೆ. ತಿಳಿಯುವ ಇಚ್ಛೆ ನಿನಗಿದ್ದಿದೆ. ಆದರೆ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಡನೆ ಸಂಧಿಗೆ ಸಮ್ಮತಿಸಕಂದ. ಪಾಂಡವರು 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 ಮಾಡಿದ್ದು ಧರ್ಮ ಸಮ್ಮತವಾದರೆ ಆ ಧರ್ಮಕ್ಕೆ ಶತಾಧಿಕಾರಿಗಳಿದ್ದಾಗಿ ಮತ್ತೆ ಅಪಮಾನವನ್ನು ಮಾಡುತ್ತಾ ಎಲ್ಲರಿಗೆ ಕುಳಿತಿರುವುದು ಕ್ಷತ್ರಿಯ ಧರ್ಮವಂತಿರಲಿ ಸಾಮಾನ್ಯ ಮಾನವನ ಧರ್ಮವೂ ಅಲ್ಲ ತಾಯಿ. ನನ್ನ ಪತ್ನಿ ಭಾನುಮತಿಗಾಗಲಿ ಅಥವಾ ನನ್ನ ಅಂತಃಪುರದ ಬರುವ ರಾಜಿಗಾಗಲಿ ಇಂತಹ ಅಪಮಾನವೇನಾದರೂ ಆಗಿದ್ದರೆ ನಾನೇನು ಮಾಡುತ್ತಿದ್ದೇವಲ್ಲ ತಾಯಿ.
ಪಣವನ್ನು ನಿರಾಕರಿಸಿ ಸಮಗ್ರ ಭಾರತೀಯ ಪ್ರತಿಕಕ್ಷೆಯಾಗಿ ನಿಂತಿದ್ದರೂ ಲೆಕ್ಕಿಸದೆ ಅವಮಾನದ ಪ್ರತಿರೋಧವನ್ನು ಮಾಡುತ್ತಿದ್ದಿ. ಆ ಧರ್ಮಧುರೀಣರಾದ ಪಾಂಡವರು ಮಾಡಿದ್ದೇನು ತಾಯಿ? ಒಬ್ಬ ನಿಸ್ಸಹಾಯಕನು ಕೈಲಾಗದ ಏಡಿಯು ಮಾಡದಂತ ತಾಟಸ್ಥ ಭಾವ. ಅದಕ್ಕಾಗಿ ನನಗವರ ಮೇಲೆ ಅಷ್ಟೊಂದು ದೇಶ. ಅವರು ಭರತ ವಂಶದ ಕಳಂಕ ಸ್ವರೂಪರು. ಅವರನ್ನು ಸಮೂಲವಾಗಿ ನಾಶ ಮಾಡಿ ಶಂತನು ದುಷ್ಯಂತಾದಿ ನಮ್ಮ ಪೂರ್ವಜರ ಪುಣ್ಯಶ್ರುತಿಗಳನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ಅದರ ಸಲುವಾಗಿ ನಾನು ದೀಕ್ಷಾಬದ್ಧನಾಗಿರಬೇಕು. ನನ್ನನ್ನು ಅರಸು ಮಾತ. ನೀನು ಆಹ್ವಾನಿಸುವುದು ಯುದ್ಧವನ್ನಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ ಮಾತೃವಾಕ್ಯಗಳನ್ನು ಪರಿಮಳಿ ತಿರಸ್ಕರಿಸಿದ ಪಾಪದ ಬಾವು ನನ್ನ ಪಾಲಿಗೆ ಕಟ್ಟಿಟ್ಟ ಬುದ್ಧಿಯಾಗುವ ಚಿಂತೆಯಲ್ಲ ತಾಯಿ. ನಾನು ಆ ಶತ್ರುಗಳನ್ನು ಯುದ್ಧಕ್ಕಾಗಿ ಆಹ್ವಾನಿಸೇ ಬಿಡುತ್ತೇನೆ. ನೀನು ಆಹ್ವಾನಿಸುವುದು ಯುದ್ಧವನ್ನಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ ಈ ರೀತಿ ಮಾಡಿದ್ದಾದ್ರೆ ಅಸ್ಥಿರವತಿ ಸ್ತ್ರೀಯರೆಲ್ಲರೂ ತಮ್ಮ ಮಾಂಗಲ್ಯವನ್ನು ಕೈಯಲ್ಲಿ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಮುಳುಗಿ ಹೋಗುವುದು. ಈ ರೀತಿಯಾಗಿ ಮಾತನಾಡುತ್ತಿರುವ ನೀನು ಮಾನವನೋ ಇಲ್ಲ ದಾನವನು? ಅಮ್ಮ ಈ ಕ್ಷಣದಿಂದ ಮಾನವನಲ್ಲ ತಾಯಿ, ಮಾನವ ರೂಪದ ಮಹಾನುರ್ಧಾನವ. ನನ್ನ ಎದುರಿನಲ್ಲಿ ಒಳಗಲೂರಿ ಕುಳಿತುಕೋ. ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿ ಕೂಡ ಉತ್ತರಾಯವಾಗಿ ಪರಿಣಮಿಸಿತು. ಹೋಗು ಕುಮಾರ. ಯಥೋ ಧರ್ಮಾಸ್ತತೋ ಜಯ. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗುವುದು. ಯಥೋ ಧರ್ಮಸ್ತತೋ ಜಯ. ಯಥೋ ಧರ್ಮಸ್ತತೋ ಜಯ. ಧರ್ಮಕ್ಕೆ ಜಯವಾಗಲೇಬೇಕು. ಕಾಲೋಚಿತ ಕ್ಷತ್ರಿಯ ಧರ್ಮಕ್ಕನುಗುಣವಾಗಿ ಬಡವನ್ನು ನಿರಾಕರಿಸಿ ರಣಗಂಕಣ ತೊಟ್ಟು ನಿಂತಿರುವ ಜಲಗಂಕ ಮಲ್ಲ ಕೌರವೇಶ್ವರನಿಗೆ ಜಯವಾಗಲೇಬೇಕು. ಮೊಳಗಲಿ ರಣಬೇರೆಗಳು ಗಜ ದಿಕ್ಕುಗಳು ದಿಗುಡಾಗುವಂತೆ ಹೊರಗಲಿ ರಣಗಾಲಗಳು ಹೋರಾಡಲಿ ನಮ್ಮ ಸರ್ಪ ಲಾಂಛನ. ಇಂದಿನ ಮಂಗಳದ ಮುಂಬೆಳಕೆ ಆ ಪಾಂಡವರ ಅಮಂಗಳಕ್ಕೆ ನಾಂದಿ ನಾಂದಿ ಕುಲಗ ಕದನವರ ಕಲ್ವ ತೊಳಿ ತೊಳೆದು ಅಡಿಗೆಡಿ ಬಂದಿದ್ದ ಕುಲಗ. ಕುಲಗ ಕದನವರ ಕಲ್ವ ತೊಳಿ ತೊಳೆದು ಅಡಿಗೆಡಿ ಬಂದಿದ್ದ ಕುಲಗ. ಹೌದತೆ ಹೌದಿನ ಮಾಡಿದವ ಬಲಿಮೂಡಿ ಗೌತನಮ ಧೈರ್ಯದ ವೈದವ ಬಲಿಮೂಡಿ ಅವರ ಕೃತ್ಯವಾದ ತೆಗೆದ ಬಲ್ಲ ಅವರ ಕೃತ್ಯವಾದ ತೆಗೆದ ಬಲ್ಲ ಒಳಗ ಅದನವರ ಕೊಲ್ಲಿದ ಮುಳಿಗಳು ಅಡಿ ತೆರೆಯ ಮುಳಿದ ಕುಲಗ. ಅವರಾಗ ನನ್ನೊಡನೆ ಯುದ್ಧ ಮಾಡಲು ಸಿದ್ಧನಾಗಿರುವ ವೀರ ಯೋಧನೊಂದು ಸಾರಿ ನಿಶ್ಚಯ ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಈ ಕುರುಕುಲ ಕಳಂಕ ಸ್ವರೂಪರಿವರು ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಸ್ವರೂಪಿತ ಮಗರು ದೋಣ ಕರ್ಣರು ಶೈಲ ಶೈಂಗವ ಅಶ್ವತಾಮರು. ಸ್ವರೂಪಿತ ಮಗರು ದೋಣ ಕರ್ಣರು ಶೈಲ ಶೈಂಗವ ಅಶ್ವತಾಮರು.
ಎದರದ ನೀನು ಕದನವ ಮಾಡೋ ಎದರದ ನೀನು ಕದನವ ಮಾಡು ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ ಕಸರು ಪರಿಬರು ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ ಸೈನ್ಯ ಸ್ವರೂಪಿತ ಮಗರು ದ್ರೋಣ ಕರ್ಣರು ಶೈಲ ಸೈಂಧವ ಅಶ್ವತ್ಥಾಮರು ಮಗರು ದ್ರೋಣ ಕರ್ಣರು ಶೈಲ ಸೈಂಧವ ಅಶ್ವತ್ಥಾಮರು ಎದರದ ನೀನು ಕದನವ ಮಾಡೋ ಎದರದ ನೀನು ಕದನವ ಮಾಡು ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ ಸೈನ್ಯ ಅರ್ಜುನ 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 ನೋಡು, ಕೌರವರ ಚತುರಂಗ ಬಲ ಸಮೇತವಾದ ಸೈನ್ಯವು ಚಂಡಮಾರುತದಿಂದ ಅವಲಂಬಿತಗೊಂಡ ಸಾಗರದಂತೆ ಕಾಣುತ್ತಿದೆ. ಹಿತ್ತ ನೋಡು ಪಾರ್ಥ, ಕೌರವರನ್ನು ತನ್ನ ಪ್ರಿಯರಾದ ಕರ್ಣ ಭೀಷ್ಮರೊಡನೆ ಗೂಡಿ ಅಶ್ವಾರೂಢನಾಗಿ ಸೇನಾರಚನೆಯನ್ನು ಪರಿಶೀಲಿಸುತ್ತಿದ್ದಾನೆ. ಹಿತ್ತ ನೋಡು ಪಾರ್ಥ, ಅವರ ಹಿಂದೆ ಸಿಂಧೂ ರಾಜನಾದ ಶಕುನಿ ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವರಥದಲ್ಲಿ ಕುಳಿತಿರುವವರೇ ಕೌರವೇಶ್ವರನ 99 ಮಂದಿ ಸಹೋದರರು. ಅವರ ಸಮೂಹದಲ್ಲಿ ದುರ್ಯೋಧನ ಮಕ್ಕಳೂ ಇರುವರು. ಇವರೆಲ್ಲರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣರು ಸ್ವಲ್ಪ ಮುಂದೆ ನಿಂತಿರುವುದು. ದ್ರೋಣರ ಪಾರ್ಶ್ವದಲ್ಲಿ ವಲ್ಕಲಾಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವರೇ ಅಶ್ವತ್ಥಾಮನು. ಹಿತ್ತ ನೋಡು ಪಾರ್ಥ, ಸುವರ್ಣಮಯವಾದ ಅಷ್ಟಶೋಭಿತ ರಥದಲ್ಲಿ ಶ್ವೇತವಸನಾಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಭೀಷ್ಮನ್. ಆ ಮಹಾಪುರುಷನಿಗೊಂದು ಸಾರಿ ವಂದಿಸು. ಆಜ್ಞೆ ಮಾಧವ. ಭೀಷ್ಮ ಕುರುಪಿತಂ, ನಿಮಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು ದೇವ. ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲನಾದರೆ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ ದೇವ? ಅರ್ಜುನ ಪರಮಾತ್ಮ, ಸಮರದಿ ಸೆರೆಸಾಡೆನ ಕೃಷ್ಣ, ಸಮರದಿ ಸೆರೆಸಾಡೆನ ಕೃಷ್ಣ, ಸಮರದಿ ಸೆರೆಸಾಡೆನ ಮಿತ್ರ, ಸಮರದಿ ಸೆರೆಸಾಡೆನ ಕೃಷ್ಣ, ಸಮರದಿ ಸೆರೆಸಾಡೆನ ಕೃಷ್ಣ, ಸಮರದಿ ಸೆರೆಸಾಡೆನ ಮಿತ್ರ, ಗುರುತು ಮನವರ ಶಿರವ ಜಗಿಸಲಾರೆ, ಗುರುತು ಮನವರ ಶಿರವ ಅಲ್ಪಭೋಗವ ಬಯಸಿ ಪಾದಗಿ ನಾನಾದೆ, ಅಲ್ಪಭೋಗವ ಬಯಸಿ ಪಾದಗಿ ನಾನಾದೆ, ಸಮರದಿ ಸೆರೆಸಾಡೆನ, ಸಮರದಿ ಸೆರೆಸಾಡೆನ ಕೃಷ್ಣ, ಸಮರದಿ ಸೆರೆಸಾಡೆನ. ಜಾರುತ್ತಿದೆ ಗಾಂಡೀವ, ಸೊಲುತ್ತಿದೆ ಕೈ ಕಾಲು, ಜಾರುತ್ತಿದೆ ಗಾಂಡೀವ, ಸೊಲುತ್ತಿದೆ ಕೈ ಕಾಲು, ಜಾರುತ್ತಿದೆ ಗಾಂಡೀವ, ಸೊಲುತ್ತಿದೆ ಕೈ ಕಾಲು, ಅಲ್ಪ ಭೋಗವ ಬಯಸಿ ಪಾದಗಿ ನಾನಾದೆ, ಅಲ್ಪ ಭೋಗವ ಬಯಸಿ ಪಾದಗಿ ನಾನಾದೆ, ಸಮರದಿ ಸೆರೆಸಾಡೆನ
ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಂಗಗಳಲ್ಲಿ ದಾರುಣ್ಯದ ಜ್ವಾಲೆ. ಬೇಸಿಗೆಯ ಬಿಸಿಲಿನಲ್ಲಿ ಬೆಂದ ತಾವರೆಯಂತೆ ಮಖವು ಬಾಳಿರುವುದು. ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ ಕೃಷ್ಣ. ನಾಲಿಗೆಯು ಒಣಗುತ್ತಿರುವುದು. ನಾನು ನೋಡುತ್ತಿರುವುದಾದರೂ ಏನು, ಇವರೆಲ್ಲರೂ ನನ್ನ ಬಂಧು ಬಾಂಧವರೇ, ಗುರು ಹಿರಿಯರೇ, ಜ್ಞಾತಿಗಳೇ. ಇವರೆಷ್ಟರಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುವುದನ್ನು ಬಲ್ಲೆಯಾ ಕೃಷ್ಣ? 3 ಲೋಕದ ಸಾರ್ವಭೌಮದ ಪದವಿಗೋಸ್ಕರ ನಾ ಈ ಗುರುವದೆಗೆ ಕೈ ಹಾಕಲಾರೆ. ರಥವನ್ನು ತಿರುಗಿಸು ಮಿತ್ರ, ಯುದ್ಧವು ಬೇಡ. ಮಿತ್ರ, ಪರಮಾತ್ಮ, ಏಕೆ ಏನಾಯ್ತು? ಏಕೆ ವಿಚಲಿತನಾಗಿರುವೆ? ನೋಡು ನೋಡು ಪಾರ್ಥ ಹಿಡಿತನವಿದೇಕೆ, ನೋಡು ನೋಡು ಪಾರ್ಥ. ನೋಡು ನೋಡು ಪಾರ್ಥ ಹಿಡಿತನವಿದೇಕೆ, ನೋಡು ಪಾರ್ಥ. ಗಡಾದಿಂದ ಜನವನ್ನು ಬೇಗ ಪಾರ್ಥ. ಗಡಾದಿಂದ ಜನವನ್ನು ಬೇಗ ಪಾರ್ಥ. ನೋಡು ಪಾರ್ಥ ಹಿಡಿತನವಿದೇಕೆ, ನೋಡು ಪಾರ್ಥ. ಮಾಧವ ಬೇಡಿಕೊಂಡೆ ನಾನು ಮಾಧವ, ನುಡಿಯಲ್ಲಿ ನಾನು ಎಡ ಬಯಸಲಾರೆ. ನುಡಿಯಲ್ಲಿ ನಾನು ಕೆಡ ಬಯಸಲಾರೆ. ಮಾಧವ ಬೇಡಿಕೊಂಡೆ ನಾನು ಮಾಧವ. ಸುಶಿಕ್ಷ ನಾನು, ಸೃಷ್ಟಿಕರ್ತ ನಾನು. ಸೃಷ್ಟಿಕ ನಾನು, ಸೃಷ್ಟಿಕರ್ತ ನಾನು. ಸೃಷ್ಟಿಯಿಂದ ನೋಡು ದುಷ್ಟ ಜನರ ನೀನು. ಸೃಷ್ಟಿಯಿಂದ ನೋಡು ದುಷ್ಟ ಜನರ ನೀನು. ನೋಡು ಪಾರ್ಥ ಹಿಡಿತನವಿದೇಕೆ, ನೋಡು ಪಾರ್ಥ. ಪಾರ್ಥ ಪಾರ್ಥ. ದೇವ, ಒಂದು ಸಾರಿ ಕುರುಸೈನ್ಯದ ಕಡೆಗೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು. ಆಚಾರ್ಯ ದ್ರೋಣರು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು. ಪೂಜ್ಯರರ್ಹರಾದ ಇವರುಗಳ ಮೇಲೆ ಬಾಣವನ್ನು ತೊಡುವುದೇ? ಗುರು ವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾನೃತಿಯೇ ಶ್ರೇಯಸ್ಕರ. ಯಾರನ್ನು ಯಾರು ಒದಗಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ಒದಿಸುವುದು ಅಸತ್ವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿದು ಹೊಸ ಬಟ್ಟೆಯನ್ನು ಧರಿಸಿದಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ವ್ಯವಸ್ಥೆಗಳು ಪ್ರಾಪ್ತವಾಗುವಂತೆ ಮನುಷ್ಯನಿಗೆ ದೇಹಾಂತರ ಪ್ರಾಪ್ತವು ಸಹಜವಾದದ್ದು. ಇದಕ್ಕಾಗಿ ಪಂಡಿತನಾದವನು ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನಾನು, ನೀನು ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯು ಅನಂತ, ಆತ್ಮದ ಅನಂತ ಪ್ರವಾಸದ 2 ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತ್ಯುವಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಆಗಬಹುದಾದದ್ದಕ್ಕೆ ಅವಶ್ಯಕವಾಗಿ ದುಃಖಿಸಿ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ನಾನು ಹೇಡಿಯಲ್ಲ, ಪಾಪದ ಭೀತಿಯಿಂದ ವಿದ್ದ ವಿಮುಖನಾಗಿರುವೆ. ಏಳು ಪರಮಾತ್ಮ, ಕ್ಷತ್ರಿಯರಿಗೆ ಯುದ್ಧ ಹೊರತ ಮತ್ತಾವ ಧರ್ಮವಿಲ್ಲವೇ ದೇವ? ಆತ ಸಧರ್ಮ ಪಾಲನೆಯಿಂದ ಪ್ರಾಣವನ್ನಾದರೂ ತ್ಯಾಗ ಮಾಡಬಹುದು. ಪರಾಧರ್ಮಾವಲಂಬನೆಯು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಸಧರ್ಮ ಪಾಲನೆಯನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಬಾಧನೆನಿಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತಲೂ ಘೋರತರವಾದದ್ದು. ಶತ್ರುಗಳು ಹೇಡಿ ಎಂದು ಹಳೆಯುವರು.
ಆತ್ಮೀಯರು ವಂಚಕನೆಂದು ನಿಂದಿಸುವರು. ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ ಪಾರ್ಥ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶನವು, ಧರ್ಮ ರಕ್ಷಣೆಯು, ಉಭಯ ಭ್ರಷ್ಟನಾಗದಂತೆ ದಾರಿಯನ್ನು ತೋರಿಸು ದೇವ. ಕರ್ಮವು ಮಾನವನ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತರ್ಪಣನಾಗು. ಫಲಾಫಲವನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಫಲಾಫಲವನ್ನು ಚಿಂತಿಸದೆ ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳನ್ನು ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಈ ದಿವ್ಯವಾದ ವಾಣಿಯಿಂದ ನನ್ನ ಮನಸ್ಸಿನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು ಕರ್ಮಯೋಗಿ? ಈಗ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ಇಹಲೋಕದಲ್ಲಿ ನಾವಿಬ್ಬರು ಅನೇಕ ಸಾರಿ ಜನಿಸಿರುವುದು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಅವ್ಯಾತ್ಮನು, ಪಂಚಭೂತಗಳಿಗೆ ಹೊಡೆಯನು. ಯಾವಾಗ ಧರ್ಮ ಪತನವು ಅಧರ್ಮ ಉದ್ಧಾರವಾಗುವುದೋ ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆ. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆಗೈಯುವುದೇ ನನ್ನ ಅವತಾರದ ಉದ್ದೇಶಗಳು. ಅರ್ಜುನ, ನಿನ್ನ ಅವತಾರದ ಗುರುತುಗಳನ್ನು ತಿಳಿಯುವ ಬಗೆಯ ಉತ್ತರವನ್ನು ಕರುಣಿಸು ಮಹಾಮಹಿಮ. ಹಾಗಲೇ ಅರ್ಜುನ. ಯದಾ ಯದಾ ಹಿ ಧರ್ಮಶ್ಚ ಗ್ಲಾನಿರ್ಭವತಿ ಭಾರತ ಧರ್ಮಶ್ಚ ಆತ್ಮನಂ ಸುಜಮ್ಯ ಪವಿತ್ರಾಣಾಯ ಸಾಧುವಂ ವಿನಾಶಾಯ ಚ ದುಷ್ಕೃತ್ಯಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ. ಕಿರೀಟಿ, ನಾನು ಮಾಯಾರೂಪಿ, ದರಿದ್ರಿಸಿ ಸರ್ವ ಪ್ರಪಂಚವನ್ನೇ ದಾರುಣ ಮಾಡುವೆ. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆ. ಅಗ್ನಿಮಯನಾಗಿ ಅವಳಿಗೆ ಶಕ್ತಿಯನ್ನು ವರ್ಧಿಸುವೆ. ಗಾಯವೆನಿಸಿ ಚಲಿಸುವೆ. ಆಕಾಶವೆನಿಸಿ ಇಡೀ ವಿಶ್ವವನ್ನೇ ವ್ಯಾಪಿಸಿದೆ. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ಬಿಡುವೆ. ಬಹುರೂಪಾತ್ಮಕವಾದ ಈ ಜಗತ್ತಿನ ಪ್ರಭಾವ, ಪ್ರಳಯ, ಉದಯ, ವಿನಾಶಗಳಿಗೂ ನಾನೇ ಕಾರಣ. ಸರ್ವಾಂತರಾಮಿಯೂ ಸರ್ವಶ್ರೇಷ್ಠನೂ ಆದ ಪರಾಪರ ವಸ್ತುವು ನಾನು. ದಾರದಲ್ಲಿ ಮಣಿಗಳು ಪೋಲಿಸಲ್ಪಟ್ಟಂತೆ ಈ ವಿಶ್ವವು ನನ್ನಲ್ಲಿ ಪ್ರೋತ್ಸಾಹಿಸುವುದು. ನೀರಿನಲ್ಲಿ ರಸಾತ್ಮಕನು ನಾನು. ಸೂರ್ಯಚಂದ್ರರ ಕಾಂತಿಯೂ ನನ್ನದು. ವೇದಗಳಲ್ಲಿ ಓಂಕಾರವೂ ನಾನು. ಮನುಷ್ಯರಲ್ಲಿನ ಪೌರುಷವೂ ನನ್ನದು. ಸಮಸ್ತ ಭೂತಗಳಿಗೂ ಅಧಿಕಾರವು ನಾನು. ವೇದಗಳಲ್ಲಿ ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಶಂಕರಲ್ಲಿ ರುದ್ರನು, ಋಷಿಗಳ ಮೃಗುವೂ ಆಗಿರುವೆನು. ಅರ್ಜುನ, ನನ್ನ ವಿಭೂತಿ ಅಗಣ್ಯ, ಅನಂತ, ಅಬೋಧ. ಅವುಗಳಲ್ಲಿನ ಒಂದು ಅಲ್ಪಾಂಶದಿಂದ ಜಗತ್ತಿನಲ್ಲಿ ಸೃಷ್ಟಿ, ಸ್ಥಿತಿ, ಪ್ರಳಯಗಳೇ ನಡೆಯುತ್ತಿರುವವು. ಅರ್ಜುನ, ಪರಮಾತ್ಮ, ಅರ್ಜುನ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಅರಿಯಿತು. ಹೇ ಯೋಗೀಶ್ವರ, ನಿನ್ನ ವಿಶ್ವರೂಪ ತೋರಿ ನನ್ನನ್ನು ಕೃತಾರ್ಥನಾಗಿ ಮಾಡು. ತಥಾಸ್ತು ಪಾರ್ಥ. ನನ್ನ ವಿಶ್ವರೂಪವನ್ನು ನಾನು ಕರಾಳಕಾರ ಸ್ವರೂಪನು ನಾನು. ಈ ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತವಾಗಿರುವ ಯೋಧರನ್ನು ಒಂದೇ ಸಾರಿ ಉದರದಲ್ಲಿ ಅಪೋಷಣ ಮಾಡಿಕೊಂಡು ನೀನು ಯುದ್ಧದಲ್ಲಿ ನಿಮಿತ್ತಕ್ಕೆ ಮಾತ್ರ ಸಹಾಯಕನಾಗಿ ಯುದ್ಧದಲ್ಲಿ ಜಯಿಸಿಲಾಗಿ ಕೀರ್ತಿಯನ್ನು ಪಡೆಯುವೆ. ಪರಮಾತ್ಮ, ಹೇ ಕೃಷ್ಣ, ಹೇ ಶ್ರೀ ಕೃಷ್ಣ. ಪರಮಾತ್ಮ, ಒಳಗಿನ ಕಣ್ಣನ್ನು ತೆರೆಸಿದೆಯೋ
ಗೀತೆಯ ಮರ್ಮವ ಬಿಡಿಸಿದೆ ನಾನು ಎಂಬ ಭಾವ ನಾಶವಾಗಿದೆ ನೀನು ಎಂಬ ನೀತಿ ನಿಜವಾಗಿದೆ ಹೇ ಕೃಷ್ಣ ಹೇಳಿದ ಮಾತನ್ನು ಕೇಳದೆ ಹೋದೆ ಕೇಳಿ ನಡೆಯದೆ ಅವಿವೇಕಿಯಾದೆ ಹೇಳಿದ ಮಾತನ್ನು ಕೇಳದೆ ಹೋದೆ ಕೇಳಿ ನಡೆಯದೆ ಅವಿವೇಕಿಯಾದೆ ಕಾಲವು ಶೂನ್ಯ ನಾನು ಎಂದೆ ಎಲ್ಲವೂ ಶೂನ್ಯ ಏರುವಾಗ ಎಲ್ಲ ಶೂನ್ಯ ಎಲ್ಲವೂ ಶೂನ್ಯ ತಿಳಿಯುವುದೊಂದೇ ನನ್ನ ಧರ್ಮ ನನ್ನ ಪುಣ್ಯ ನಾನು ಎಂಬ ಭಾವ ನಾಶವಾಗಿದೆ ಎಂಬ ನೀತಿ ನಿಜವಾಗಿದೆ ಹೇ ಕೃಷ್ಣ ಹೇ ಶ್ರೀ ಕೃಷ್ಣ ಹೆಂಡತಿ ಮಕ್ಕಳು ಒಂದು ಬಳಗ ರಾಜ್ಯ ಭೋಗಗಳ ವೈರಾಗ್ಯ ಹೆಂಡತಿ ಮಕ್ಕಳು ಒಂದು ಬಳಗ ರಾಜ್ಯ ಭೋಗಗಳ ವೈರಾಗ್ಯ ಕಾಲನು ಬಂದು ಬಾಯೆಂದಾಗ ಎಲ್ಲವೂ ಶೂನ್ಯ ಚಿದೆ ಏರುವಾಗ ಎಲ್ಲ ಶೂನ್ಯ ಎಲ್ಲವೂ ಶೂನ್ಯ ತಿಳಿಯುವುದೊಂದೇ ದಾನ ಧರ್ಮ ನನ್ನ ಪುಣ್ಯ ನಾನು ಎಂಬ ಭಾವ ನಾಶವಾಗಿದೆ ನೀನು ಎಂಬ ನೀತಿ ನಿಜವಾಗಿದೆ ಹೇ ಕೃಷ್ಣ ಹೇ ಎಂತಹ ಭಯಾನಕವಾದ ರೂಪವಿದು ಮಾನವನ ಚುಕ್ಸುಗಳಿಂದ ನೋಡಲಾರೆ ಪ್ರಭು ಕೈಕಾಲುಗಳು ಕಂಪಿಸುತ್ತಿರುವುದು ವಾಕ್ ಸ್ಫೂರ್ತಿ ಇಲ್ಲ ಕರುಣಾಮಯನೇ ನಿನ್ನ ವಿಶ್ವರೂಪ ನೋಡಿ ನನ್ನನ್ನು ಧನ್ಯನಾಗಿ ಮಾಡಿ ಭಯವನ್ನು ಬಿಡು ಪ್ರಾಣಸಕ ಶಂಖಚಕ್ರ ಶೋಭಿತನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು ನಿಶ್ಚಲವಾಗಿ ನಡೆಯುವ ಸಾಗರದ ಮಧ್ಯದಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ ಅಸ್ತ್ರಗಳನ್ನು ಧರಿಸು ಕುರುಕ್ಷೇತ್ರದಲ್ಲಿ ನವ ಪ್ರಣಯಗಳನ್ನೇ ಸೃಷ್ಟಿಸುತ್ತದೆ ಆಜ್ಞೆ ಮಾಧವ ಇನ್ನ ನಮ್ಮ ಇತಿಹಾಸವರೇನು ಉದಯ ಆದನು ವ್ಯೂಹದ ಮಾತ್ವರದಲ್ಲಿ ಸ್ವಯಂ ದ್ರೋಣನು ಧನುರ್ಧಾರವಾಗಿ ನಿಂತಿರುವನು ನನ್ನೇ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂದಿರುಗಿದರು ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು ಕೃಷ್ಣಾರ್ಜುನ ಯುದ್ಧದ ಮೇಲೆ ಮತ್ತೊಂದು ಪಾರ್ಶ್ವದಲ್ಲಿ ಸಂಸದರೊಡನೆ ಕಾದಾಡುತ್ತಿರುವರು ಅವರು ಬೇಗ ಹಿಂದಿರುಗುವ ಸಂಭವವಿಲ್ಲ ಈಗ ಉಪಾಯವೇನು ಭೀಮಸೇನ ಜಾಗ್ರತೆಯಾಗಿ ನಾವೊಂದು ಉಪಾಯ ರೂಪಿಸಲೇಬೇಕು ಇಲ್ಲವೇ ಪರಾಜಯವು ಖಂಡಿತ
ಭಾರತ ನಿನ್ನ ಕೈಯಲ್ಲಿ ಈ ಗದೆ ಇರುವಾಗ ನನ್ನ ಪೂಜ್ಯ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಿಮಗಿರುವಂತಹ ಆಪತ್ತಾದರೂ ಏನು? ಅಭಿಮಾನ್ಯು, ದ್ರೋಣ ಚಕ್ರವ್ಯೂಹವು ವೇದುವ ಶಕ್ತಿ ನಮಗಿಲ್ಲ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜಸ್ಟ್ ಪಿತ. ನಾನು ಆ ವ್ಯೂಹವನ್ನು ಭೇದಿಸುವೆನು. ಅದಕ್ಕೆ ಅನುಮತಿ ಕೇಳೋದಕ್ಕಾಗಿಯೇ ಕುಮಾರ. ಬಾಬು ಅಭಿಮನ್ಯು, ಬಾಬು ನಮ್ಮ ವಂಶದ ಗೌರವ ಸ್ವರೂಪನು ನೀನು. ಕುಮಾರ, ನಿನ್ನ ಉತ್ಸವ ನೋಡಿ ನನ್ನ ಆಶೆವು ಬಂಧಿಸುವನು. ದೊಡ್ಡಪ್ಪ, ನಾನು ಚಿಕ್ಕವನನ್ನು ಈ ರೀತಿ ಅಪಹಾಸ್ಯ ಮಾಡುವೆನು. ನಿಮ್ಮ ಕಣ್ಣುಗಳ ಮುಂದಿರುವ ಈ ಪಾರ್ಥಿವ ದೇಹವು ಚಿಕ್ಕದಿರಬಾರದು. ಆದರೆ ಅದರೊಳಗಿನ ಜೀವ ಜ್ಯೋತಿಯು ಚಿಕ್ಕ. ಛಾತ್ರ ತೇಜದ ಚಿರಪ್ರಕಾಶದಿಂದ ಅದು ಜಾಚಲ್ಯಮಾನವಾಗಿ ಬೆಳೆಯುತ್ತಿದೆ. ಸೌರದ ಪ್ರಭಾವ ಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿದೆ. ಅದು ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನೇ ಬೆಳಗಲು ಅವಕಾಶವನ್ನು ಕೊಡು. ನನ್ನ ಮಗನನ್ನಾಗಿ ಬೆಳೆದ ಆ ನನ್ನ ತಂದೆ ಧನಂಜಯನು ಅಭಿಮಾನದಿಂದ ತಲೆದೋಗಲಿ. ವೀರ ಪ್ರಸವಾದ ಸುಭದ್ರಾ ಮಾತೆಯು ಆನಂದಾಶ್ರಗಳನ್ನು ಸುರಿಸಲಿ. ಯೋಗ್ಯ ಅವಸರ ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷಾತ್ರದ ನಿಯಮ. ಮರಣ ಕಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಖಡ್ಗದಿಂದ ಅಡಿಗೆ ಮನೆಯನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಕ್ಕಿಲ್ಲ. ತಂದೆ, ನಾನು ನನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ಚಕ್ರವ್ಯೂಹ ಬೇಸನ್ನು ಆಗಲೇ ತಿಳಿದಿದ್ದೇನೆ. ಈಗ ಅದರ ಉಪಯೋಗ ಅವಕಾಶ ದೊರೆತಿರುವುದು ಕಾಲ ವ್ಯರ್ಥ ಮಾಡಬೇಡ ತಂದೆ. ನನ್ನ ಅನುಮತಿಯನ್ನು ಕೊಡು. ವೈರಿಗಳ ರುಂಡ ಮಂಡಲ ಚಂಡಾಡಿ ನಿನ್ನ ಪಾದಂಗಳಿಗೆ ಅರ್ಪಿಸುವೆನು. ಆಗ ತಿಳಿಯುವೆ ಪಾರ್ಥನ ಮಗ ಪಾರ್ಥನಂತೆ ದೊಡ್ಡಪ್ಪ. ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕರ ಉತ್ಸಾಜ್ಞೆಯ ಮೇಲೆ ಕೆಲ ಚೇತನವಾಗದಿರಲಿ. ಅಭಿಮನ್ಯು ವ್ಯೂಹವನ್ನು ಬೇಯಿಸಿದೊಡನೆ ನಾವೆಲ್ಲರೂ ಒಳಕ್ಕೆ ನುಗ್ಗಿ ಅದನ್ನು ಭಿನ್ನ ಭಿನ್ನವಾಗಿ ಮಾಡುವುದು. ಅನಿರೀಕ್ಷಿತವಾಗಿ ಒದಗಿ ಬಂದ ಈ ಸಹಾಯವನ್ನು ಬಿಡುವುದು ಉಚಿತವಲ್ಲ. ಕುಮಾರ, ಭೀಮಸೇನ, ನಿನ್ನ ಇಷ್ಟದಂತೆಲೇ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿ ಒಂದು ಕ್ಷಣಕ್ಕೂ ಬಿಟ್ಟಿರಬೇಡ.
ದರ್ಶನವನ್ನೇ ನಾವು ಹೊಂದಿದೆ. ಆದರೆ ಆತನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ಸ್ವಾಮಿ, ನಾನು ಸರ್ವಸ್ವವನ್ನು ಕೊಟ್ಟಿದ್ದೇನೆ. ಇನ್ನು ನನ್ನದಾಗಿ ಏನು ತಾನೊಂದಿದೆ. ಪ್ರೇಯಸಿ, ನಿನ್ನ ಸರ್ವಸ್ವವನ್ನು ಕೊಟ್ಟಿದೆ? ಖಂಡಿತವಾಗಿಯೂ. ಹಾಗಾದರೆ ನಿನ್ನ ಪ್ರೇಮ? ಆಹಾ, ಅದು ನಿಮ್ಮದೇ ಆಗಿಲ್ಲ. ಪುನಃ ಕೊಡುವ ಅಗತ್ಯವಾದರೆ ಏನಿದೆ? ಹಾಗಾದ್ರೆ ಒಂದು ಸಾರಿ ಇದನ್ನು ನೀಡಲೇ? ಪ್ರೇಯಸಿ, ನಾನು ಅದನ್ನು ಬಲ್ಲೆ. ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ಉತ್ತರ ನಿನ್ನ ಬಯಸುತ್ತದೆ
ಮನದಾಸೆ ನಿನ್ನ ಬಯಸುತ್ತಿದೆ ಮನದಾಸೆ ನಿನ್ನ ಮನಸೋ
ಮಾಸ್ಟರ್ ಕೊಡ್ಬಿಟ್ಟಿರ ಈ ಕೋಮಲ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಅನಂಗ ರಾಜಲಕ್ಷ್ಮಿ ನಿನ್ನ ಸಖೇನು ಗಾನ ಕೋಗಿಲೆ ಏನ ನೀಡಲೇ
Thank you.
ಘೋರ ಯುದ್ಧವು ಬಂದೊದಗಿದೆ. ಈಗಲೂ ನೀನು ನಗುತ್ತಿರುವೆಯಲ್ಲ, ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯಹೀನಾದ ವಿಧಿಯೇ ಬೇರೆ, ಹಾಸ್ಯಪ್ರಿಯೆ ಗಾನಮೀಯಾದ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಾದರೆ ಸ್ವಾಮಿ, ಇದುವರೆಗೂ ಆಸೆಯನ್ನು ಗಾಳಿಸಿ ನೋಡುವೆ, ಇನ್ನು ಮುಂದೆ ವಿರುಪತಿ ನೋಡುವೆ, ಹೋಗುತ್ತಾಡುವೆ, ದಿನವೂ ನೀನು ಪಾಲಿಸುವನಾಗ. ಸಂತೋಷಿತರಾಗಿ ನನ್ನ ಕಟ್ಟಿಸಿಕೊಡಬಲ್ಲೆಯಾ ಪ್ರೇಯಸಿ? ಸ್ವಲ್ಪವೂ ನೀನು ದುಃಖಿಸುವುದಿಲ್ಲವೇ? ಸ್ವಾಮಿ, ದುಃಖಿಸಿಲ್ಲ. ಮಾತಿನ ದುಃಖ ಮುಚ್ಚಿಟ್ಟುಕೊಂಡು ನಿಮ್ಮನ್ನು ಬೀಳ್ಕೊಡ್ತೇನೆ. ಹೋಗಿ ಬನ್ನಿ ಸ್ವಾಮಿ. ನಾನು ನೋಡುವುದು ಹೆಣ್ಣು ಈಶ್ವರ. ಸ್ವರ್ಣದ ಪುತ್ತಲೆಯಲ್ಲಿ ಶಿರಸದ ಮಾರ್ಧವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಇಹ ಸಂಸಾರದ ದುಃಖ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ. ಉತ್ತರ ಆರ್ಯ ಹೃದಯದಲ್ಲಿ ನೀವು ನಾರಿರುತ್ತಾಳೋ? ನೀವು ಶುದ್ಧರತ್ನ, ನಿಮ್ಮ ಗೌರವ, ಕೀರ್ತಿ, ಸಂಪತ್ತು. ಆದರೆ ನಿನಗಾವ ಗೌರವವೂ ಇಲ್ಲವೇ ಪ್ರಾಣಸಿಕಿ? ಈ ದಿನ ಎಷ್ಟೊಂದು ಜನರ ವೀರ ಮಾತೆಯರು, ವೀರ ಪತ್ನಿಯರು ಹೃದಯ ದುಃಖ ವೇದನೆಗಳನ್ನು ಅಡಗಿಸಿಟ್ಟುಕೊಂಡು ಕಣ್ಣೀರನ್ನು ಭೂಮಿ ಉದುರಿಸದೆ ಸಾಹಸ ಮುಖ್ಯರಾಗಿ ಪತಿ ಪುತ್ರರನ್ನು ಬೇಡಿಕೊಟ್ಟಿಲ್ಲವೇ? ಅವರಿಗಾವ ಗೌರವವೂ ಇಲ್ಲವೇ ಪ್ರಾಣೇಶ್ವರಿ? ಸ್ವಾಮಿ, ಇರುವುದು ರಣಾಂಗಣ ನೀವು ಕಾದಾಡುತ್ತಾ ಮಡಿದಾಗ ನಿಮಗೊಂದು ತಪ್ಪಿದಳಾಗದ ಮಡದಿ ಯಾದರೆ ಯಾರು? ಪುತ್ರ ಶಾಸ್ತ್ರವನ್ನು ಕೇಳಿ ಆಗ ಕುರಿಸದ ಮಾತಿ ಯಾರು? ಹಾಗಾದರೆ ಈ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣ ತ್ಯಾಗ ಮಾಡಿದರೆ ನನಗೋಸ್ಕರ ಸ್ವಲ್ಪ ಹೇಳುವುದಿಲ್ಲ ಎಂದು ಹೇಳು ಪ್ರೇಯಸಿ. ಹೇಳುವುದಿಲ್ಲ ಪ್ರಭು. ಇನ್ನು ನನಗಾಜ್ಞೆಯನ್ನು ಹೇಳು. ನೀನು ಹಾಕಿದ ಈ ಪ್ರೇಮದ ವಿಜಯ ಮಾಲೆಯಿಂದ ಭವಿಷ್ಯತನಾಗಿ ರಣರಂಗದಲ್ಲಿ ಬೆಳಗುವೆನು. ನನಗಿನ್ನು ಅಪಜಯವಿಲ್ಲ. ವಿದ್ಯಾಕುಮಾರ, ನಿನ್ನಿಂದ ವೀರ ಯೋಧನಿಗೆ ತ್ರಿಕಾಲದಲ್ಲಿಯೂ ಅಪಜಯವಿಲ್ಲಕ್ಕಂತ. ಅಮ್ಮ, ನಿನ್ನ ಆಶೀರ್ವಾದ ಸರ್ವದಾ ನನ್ನ ರಕ್ಷಿಸಲು ತಾಯಿ. ಕುಮಾರ, ಜಯಶೀಲನಾಗ ಕುಮಾರ, ಈ ದಿನ ನೀನು ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಪಾಂಡವರ ಸಭೆಯಲ್ಲಿ ಪ್ರತಿಜ್ಞೆ ಮಾಡಿರುವೆಂದು ಇದು ನಿಜವೇ ಸತ್ಯ? ಹೌದು ತಾಯಿ. ಇಂದು ನಾನು ಸುಭದ್ರೆ ವೀರ ಮಾತಾ ಎಂಬುದನ್ನು ಜಗತ್ತಿಗೆ ತಿಳಿಸುವೆನು. ಇಂದಿನ ನನ್ನ ಅಸಪ ಸಾಹಸದಿಂದ ಆಚಾರ್ಯ ದ್ರೋಣನು ಸ್ತಂಭಿತನಾಗುವನು. ನನಗೆ ನಾನು ಅರಸು ತಾಯಿ. ಸಿಗಿಸ್ತಾರ ಶಿಕ್ಷಕ ಜಯಶೀಲನಾಗ ಪುತ್ರ, ನಿನ್ನ ತಾಯಿಯ ಪ್ರೇಮ, ತಂದೆಯ ಶೌರ್ಯವು, ಶ್ರೀಕೃಷ್ಣ ಪರಮಾತ್ಮನ ಮಹಿಮೆಯು, ಪಾಂಡುನಂದನರ ಆಶೀರ್ವಾದವು, ಈ ಉತ್ತರೆಯ ಸೌಭಾಗ್ಯವು ನಿನ್ನನ್ನು ಎಡೆಬಿಡದೆ ರಕ್ಷಿಸಲಿ. ಅಮ್ಮ, ನಿನ್ನ ಆಶೀರ್ವಾದವು ಸರ್ವದಾ ಅಮ್ಮ ಸರ್ವದಾ ನನ್ನ ರಕ್ಷಿಸಲಿ. ನನಗೆ ಯುದ್ಧ ಮಾಡಲು ಅನುಮತಿಯನ್ನು ಕೊಡ್ತಾಯಿ. ಉತ್ತರ ಅಮ್ಮ, ನೋವೇನೆಂಬುದನ್ನು ಅರಿಯದ ಈ ನನ್ನ ಮುದ್ದು ಮಲ್ಲಿಗೆಯನ್ನು ನಿನ್ನ ಕೈಯಲ್ಲಿಡುವ ತಾಯಿ. ಇಂದಿನ ಯುದ್ಧ ಸಂದೇಹದಿಂದ ಅದು ಸುಡದಿರಲಿ. ಅಮ್ಮ, ನಾನೊಂದು ವೇಳೆ ಈ ಮಹತ್ ಕಾರ್ಯದಲ್ಲಿ ವೀರಕ್ಷತ್ರಿಯರು ರಣಭೂಮಿಯ ತಾಯಿ ಮಡಿಯಲ್ಲಿ ಶಸ್ತ್ರಹಾಸ್ತ್ರಗಳು ಒಡ ಹುಟ್ಟಿದ ಬಂಧುವಿನಂತೆ ಅಂತ್ಯ ನಿರಾಶನಾಗಬೇಡ. ಜಯಶೀಲನಾಗಿ ಒಬ್ಬ ಪುತ್ರ, ಆದರೆ ಪರಾತ್ಮಕನಾಗಿ ಮಾತ್ರ ಮುಖವನ್ನು ತೋರಿಸಬೇಡ. ಅಭಿಮಾನಿ ಮಾಡೋದು ದುರ್ಯೋಧನ ಮಾಡೋದು. ಎಂತಹ ಅಧರ್ಮ ಹತ್ಯಾಕಾಂಡವಿದು! ಹೇ ಜಗದೀಶ್ವರ, ಧರ್ಮ ಸ್ವರೂಪ, ನೀನಿದಕ್ಕೆ ಸಾಕ್ಷಿ. ಕೌರವರ ಅನ್ನದಿಂದ ಪರಿಪುಷ್ಟರಾದ ಕಾಪುರುಷರೇ, 2 ಇಡೀ ಅನ್ನದ ಸಲುವಾಗಿ ಧರ್ಮನೀತಿ ಮತ್ತು ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟಿರ. ನನ್ನ ರಥವು ಭಂಗವಾಯಿತು, ಧನಸ್ಸು ಮುರಿಯಿತು, ಬತ್ತಳಿಗೆ ಬರಿದಾಯಿತು. ಈ ಚಕ್ರದ ಹೊರತಾಗಿ ಕೈಯಲ್ಲಿ ಮತ್ತಾವ ಆಯುಧವೂ ಇಲ್ಲ. ಇಂತಹ ನನ್ನನ್ನು ನೀವೇಳು ಜನ ಮಹಾರಥಿಕರು, ವೀರಾದಿ ವೀರರು ಏಕಕಾಲದಲ್ಲಿ ಆಕ್ರಮಣ ಮಾಡುವಿರಾ? ಧಿಕ್ಕಾರವಿರಲಿ ನಿಮ್ಮ ವರ್ತನೆಗೆ. ಇಂತಹ ಋಷಂಶತೆಯು ಕೌರವ ಸೈನ್ಯದ ವೀರರಿಗೊಪ್ಪದು. ನೀವು ವೀರರಲ್ಲ, ಕುರು ಸೈನ್ಯದ ಕಳಂಕ ಸ್ವರೂಪರು. ಕ್ಷತ್ರಿಯ ಧರ್ಮದ ಸತ್ತ ಅಭಿಶಾಪ ನಿಮ್ಮಲ್ಲಿ ಒಂದು ಅಣುವಿನಷ್ಟು ಮನುಷ್ಯತ್ವ ಇನ್ನು ಉಳಿದಿದ್ದರೆ ಒಬ್ಬೊಬ್ಬರಾಗಿ ಬನ್ನಿ, ನಿರಾಯುಧನಾಗಿ ಹೋರಾಡುವೆನು. ಆದರೆ ಇಂತಹ ಅಮಾನುಷ ಹತ್ಯಾಕಾಂಡ ಬೇಕೆ? ಅಭಿಮನ್ಯುವಿನ ಶಪಥವನ್ನು ವಿಫಲಗೊಳಿಸಲು ಈ ಸೈನ್ಯವನ್ನೊಪ್ಪನಿರುವೆನು. ಸೈನ್ಯವ ಈ
ಕಂಡಿಲ್ಲಪ್ಪ. ನಿಮ್ಮ ಅನುಕೂಲಾನುಸಾರ ಪ್ರಸಾರ ಮಾಡಿ ಅಭಿಮಾನಿ ಊರಿನೇಶನಾದನು. ಈ ಬಾಹುಬಲಿ ಶಕ್ತಿ ಇರುವವರೆಗೂ ಅಭಿಮನ್ಯು ಎಂದಿಗೂ ನಿರಸ್ತ್ರಾಧಾರನಲ್ಲ. ಅಭಿಮನ್ಯುವಿನ ಶಪಥವನ್ನು ವಿಫಲಗೊಳಿಸಲು ಈ ಸೈಂಧವನೊಬ್ಬನಿರುವೆನು. ದುರತ್ಮನಿಂದ ಶಿರವ ಪಡೆವ ಸಮಯ ಬಂದಿದೆ. ಯಾರು ತಬ್ಲದಿಂದ ಲೇಟ್ ಆಯ್ತು, ಯಾರು ತಬ್ಲಾ ಕ್ಯಾಚರಿಂದ ಲೇಟ್ ಆಯ್ತು. ಯುದ್ಧ ಮಾಡು ಹುಟ್ಟಿ ಕೆಳಗುವೆ, ಹಟ್ಟ ಹಾಸದಿಂದ ನಿನ್ನ ಮಚ್ಚಿ ಮೆರೆಯುವೆ. ಯುದ್ಧ ಮಾಡು ಬಾರಲು ಹುಟ್ಟಿ ಕೆಳಗುವೆ, ಹಟ್ಟ ಹಾಸದಿಂದ ನಿನ್ನ ಮಚ್ಚಿ ಮೆರೆಯುವೆ. ಯುದ್ಧಕ್ಕೆ ತೊಡಗಿದರೆ ಖಂಡಿತವಾಗಿಯೂ ಸೈಂಧವ ದುಶ್ಯಾಸನ ಗದೆಯಿಂದ ಹೊಡೆ. ಹಾ ದೈವವೇ, ನೀನು ನನ್ನಲ್ಲಿ ಪರಾನ್ಮುಖನಾದೆ. ಆ ದೇವ ಆಚಾರ್ಯ, ತಂದೆಗೆ ಅಸ್ತ್ರ ಶಿಕ್ಷಣ ಕೊಟ್ಟ ಗುರುವು, ಕೌರವ ದಳಪತಿ, ಬ್ರಾಹ್ಮಣ ತಿಲಕ, ನಿನ್ನ ಸೇನಾಧಿಪತ್ಯದಲ್ಲಿ ಎಂತಹ ಅನರ್ಥವಾಯಿತು. ಭೀಮಸೇನ, ಎಂತಹ ಅಪಮಾನ! ಈ ಸಾರಿ ಮುಗಿಯುವುದಿಲ್ಲ. ನಾನಲ್ಲ ಅಗ್ರಜ, ನಮ್ಮನಲ್ಲ ನಿಮ್ಮನ್ನ. ಈ ಭೀಮನ ಪ್ರತಿಜ್ಞೆ ಎಂದಿಗೂ ಭಂಗವಾಗುವುದಿಲ್ಲ. ಈಗೇನು ಮಾಡೋದು ಪರಮಾತ್ಮ? ಧರ್ಮರಾಯ, ದುರ್ಯೋಧನ ವೈಶಂಪಾಯ ಸರೋವರದಲ್ಲಿ ಅಡಿಗೆ ಕುಳಿತಿರುವರು. ಆತನು ಅವೇಚ್ಛ ವಾಕ್ಯಗಳಿಂದ ಕರೆ, ಆಗ ಅವನು ಎದ್ದು ಬರುವನು. ಒಪ್ಪತಕ್ಕ ಮಾತು. ಆದರೆ ಧರ್ಮರಾಯನ ಬಾಯಿಂದ ಪುರುಷೋತ್ತಮಗಳು ಬರುವುದಾದರೂ ಹೇಗೆ? ನಾಳೆ ಹೋಗುವೆನು. ಏಡಿಯಾದ ನೀನು ಕುಲಂಗಾರ ವಂಶದ ಸ್ವರೂಪನ ನೀನು ಸರೋವರದಲ್ಲಿ ಅಡಿಗೆ ಕುಳಿತಿರುವೆಯ? ಎದ್ದು ಬಾರೋ. ಏಡಿಯಾದ ನೀನು ಸೋದ ನಾಯಿಯಂತೆ ಓಡಿ ಬಂದು ನೀರಿನಲ್ಲಿ ಕುಳಿತಿರುವೆಯ? ಎದ್ದು ಬಾರೋ ಕುರುಬ, ಎದ್ದು ಬಾ. ನಿನ್ನ ದೊರೆಯನ್ನು ಮುರಿಯುವೆ. ಆಡ್ಲಿ ಬಿಡಿ, ಜನ ಆಡ್ಲಿ, ಜನ ಆಡ್ಲಿ. ನಾನು ಪ್ರಾಣಮನೆಯದಿಂದ ಸರೋವರದಲ್ಲಿ ಅಡಗಿ ಕುಳಿತಿಲ್ಲ. ಪವಿತ್ರಮದಿಂದ ಹಾರಾಡುವ ಮೊದಲು ಸ್ವಲ್ಪ ವಿಶ್ರಾಂತಿಯನ್ನು ಬಯಸುತ್ತೇನೆ. ಉತ್ತಮ ಉತ್ತಮ ದುರ್ಯೋಧನ. ಧರ್ಮರಾಜ, ದುರ್ಯೋಧನ ಉನ್ನತದಲ್ಲಿ ಯುದ್ಧಕ್ಕೆ ಹೊರಟಿರುವ 11 ವರ್ಷ ಸೈನ್ಯದಲ್ಲಿ ಉಳಿದಿರುವುದು ನಾನು ಮತ್ತು ಈ ನನ್ನ ಕಡೆ ಪಾಂಡವ ವೀರರೇ, ಬನ್ನಿ, ನಾವು ನಿಮ್ಮನ್ನು ಗದಾಯುಧಕ್ಕೆ ಕರೆಯಬೇಕು. ಭೀಮಸೇನ, ಸಂತೋಷದಿಂದ ದುರ್ಯೋಧನನ್ನು ವಧಿಸುವ ಕಾಲ ಬಂದಿದೆ. ಈಗ ಯುದ್ಧಕ್ಕೆ ಸಿದ್ಧನಾಗು. ಭೀಮಸೇನ, ಏನಿದು? ಹೇಳು ಮೇಲೆ ಎದ್ದು ಕಡೆಯ ತಟ್ಟಿ ಯುದ್ಧವನ್ನು ಮಾಡು.
ಇವರು ನೋಡಪ್ಪ. ಹಲೋ ಫೋಟೋ ಒಮ್ಮೆ ಬಾಯ್